ಮಹಾಮಳೆ ಅಬ್ಬರಕ್ಕೆ ಹಿಮಾಚಲ ಪ್ರದೇಶ ಸೇರಿ 5 ರಾಜ್ಯಗಳು ಅಕ್ಷರಶಃ ತತ್ತರಿಸಿ ಹೋಗಿವೆ. ಜಲಪ್ರಳಯಕ್ಕೆ ಊರಿಗೆ ಊರೇ ಮುಳುಗಿದ್ದು ಬದುಕು ನರಕವಾಗಿದೆ. ಎಲ್ಲೆಂದರಲ್ಲಿ ಗುಡ್ಡ ಕುಸಿದಿದ್ದು ಸಂಚಾರಕ್ಕೆ ಜನ ಪರದಾಡುವಂತಾಗಿದೆ. ಯಾವ್ಯಾವ ರಾಜ್ಯಗಳಲ್ಲಿ ಹೇಗಿತ್ತು ಮಳೆ ಅವಾಂತರ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಕೊಚ್ಚಿ ಹೋದ ಸೇತುವೆ, ನೀರಲ್ಲಿ ಕಣ್ಮರೆಯಾದ ಕ್ರೇನ್, ರಸ್ತೆ ಮೇಲೆ ಕುಸಿದ ಬೃಹದಾಕಾರದ ಗುಡ್ಡ, ಲಾರಿಗಳು ಲೆಕ್ಕಕ್ಕಿಲ್ಲ, ಕಾರುಗಳು ಕಾಣಿಸ್ತಿಲ್ಲ. ಬೆಟ್ಟ ಗುಡ್ಡಗಳ ಮೇಲಿಂದ ಮನೆಗಳ ಮೇಲೆ ಕುಸಿದ ಬಂಡೆ, ಊರೂರಿಗೆ ನುಗ್ತಿರೋ ನೀರು. ಬೋರ್ಗರೆದು ಬರುವ ನೀರಿನಲ್ಲಿ ಕುಸಿದು ಬಿದ್ದ ಗುಡ್ಡ, ಗುಡ್ಡದ ಮೇಲಿದ್ದ ಕಾರುಗಳು ಜಲಸಮಾಧಿ. ಹಿಮಾಚಲ ಪ್ರದೇಶ ಅಕ್ಷರಶಃ ಜಲಪ್ರಳಯಕ್ಕೆ ತತ್ತರಿಸಿ ಹೋಗಿದೆ. ಕುಲು ಜಿಲ್ಲೆಯಲ್ಲಿ ನರಕ ಸೃಷ್ಟಿಯಾಗಿದೆ. ಮಣಿಕರಣ್ ಕಣಿವೆ ಭಾಗದ ಬಲಧಿ ಗ್ರಾಮವನ್ನ ಸಂಪರ್ಕಿಸುವಂತಹ ಏಕೈಕ ಪಾದಾಚಾರಿ ಸೇತುವೆ ಮಲಾನಾ ಕಣಿವೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. 2 ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ 307 ರಸ್ತೆಗಳ ಸಂಪರ್ಕವೇ ಕಡಿತವಾಗಿದೆ. ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದ ಪ್ರಕಾರ 156 ರಸ್ತೆಗಳು ಮಂಡಿ ಜಿಲ್ಲೆಯಲ್ಲಿ ಮುಚ್ಚಿ ಹೋಗಿದ್ರೆ 68 ರಸ್ತೆಗಳು ಕುಲು ಜಿಲ್ಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. 284 ವಿದ್ಯುತ್ ವಿತರಣಾ ಟ್ರಾನ್ಸ್ಫಾರ್ಮರ್ಗಳು ಮತ್ತು 210 ನೀರು ಸರಬರಾಜು ಯೋಜನೆಗಳು ಹಾನಿಗೊಳಗಾಗಿವೆ. ಹಿಮಾಚಲ ಪ್ರದೇಶದ ಹಮೀರ್ಪುರ್ನಲ್ಲೂ ಜಲಪ್ರಳಯ ಸೃಷ್ಟಿಯಾಗಿದ್ದು, ನೀರಾವರಿ ಸಚಿವ ಸ್ವತಂತ್ರ ದೇವ್ ಸಿಂಗ್ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಆಮೇಲೆ ಸಂತ್ರಸ್ತರು ವಾಸ ಮಾಡುತ್ತಿರುವ ಕೇಂದ್ರಗಳಿಗೆ ಬಂದು ಊಟ ಬಟ್ಟೆ ವಿತರಣೆ ಮಾಡಿದ್ರು. ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಾಗ್ತಿದ್ದು, ಚಮೋಲಿ ಜಿಲ್ಲೆಯಲ್ಲಿ ಬೃಹತ್ ಗುಡ್ಡ ಕುಸಿದಿದೆ. ಹೆದ್ದಾರಿ ಪಕ್ಕದಲ್ಲೇ ಗುಡ್ಡ ಕುಸಿತವಾಗಿರೋದ್ರಿಂದ 3 ಜನರಿಗೆ ಗಂಭೀರ ಗಾಯಗಳಾಗಿದೆ. ಸದ್ಯ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಮಾಡಲಾಗಿದ್ದು, ಗುಡ್ಡ ಕುಸಿಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಒಂದು ದೃಶ್ಯವನ್ನ ನೋಡಿ, ಮುಳುಗಿದ ನಗರದಲ್ಲಿ ಜನರ ಪಾಡು ಯಾವ ರೀತಿ ಇದೆ ಅನ್ನೋದನ್ನ ಕೆಲವರು ಸೋಫಾ ಎತ್ಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲವರು ಮನೆಯಲ್ಲಿದ್ದ ಪಾತ್ರೆ ಪಗಡೆಗಳನ್ನ ತಗೊಂಡು ಮನೆ ಬಿಡ್ತಿದ್ದಾರೆ. ಸೊಂಟದ ಎತ್ತರಕ್ಕೆ ನೀರ್ ನಿಂತಿದ್ದು, ಅದೇ ನೀರಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಜನ ಶಿಫ್ಟ್ ಆಗ್ತಿದ್ದಾರೆ. ಮಕ್ಕಳು, ಮಹಿಳೆಯರೆಲ್ಲರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಇದಕ್ಕೆ ಕಾರಣ ಬೋರ್ಗರೆಯುತ್ತಿರುವ ಗಂಗಾ ಯಮುನಾ ನದಿ ನೀರು. 2 ನದಿಗಳ ನೀರು ಉಕ್ಕಿ ಹರಿಯುತ್ತಿದ್ದು, ಪ್ರಯಾಗ್ರಾಜ್ನ ನದಿ ತೀರದ ಮನೆಗಳನ್ನೇ ಆ ಪೋಷಣೆ ತಗೊಂಡಿದೆ. ಎಷ್ಟು ದಿನ ಪ್ರಯಾಗ್ರಾಜ್ನ ನದಿಗಳಲ್ಲಿ ಓಡಾಡ್ತಿದ್ದ ದೋಣಿಗಳನ್ನ ಈಗ ಜನರು ನಗರದ ರಸ್ತೆಗಳಿಗೆ ತಂದಿದ್ದಾರೆ. ಅದೇ ದೋಣಿಗಳಲ್ಲಿ ಜನರನ್ನ ಕೂರಿಸಿಕೊಂಡು ಸುರಕ್ಷಿತ ಜಾಗಗಳಿಗೆ ಹೋಗ್ತಿದ್ದಾರೆ. ಇನ್ನು ಇದೇ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಭೀಕರ ಮಳೆಯಾಗ್ತಿದ್ದು, ಮಳೆ ಮಧ್ಯೆ ರಸ್ತೆ ಕಾಣದೆ ಕಾರು ನದಿಗೆ ಬಿದ್ದಿದೆ. ಕಾರು ನದಿ ಕಾಲುವೆಗೆ ಉರುಳಿ ಬಿದ್ದು 4 ಜನ ನೀರಲ್ಲಿ ಉಸಿರುಗಟ್ಟಿ ಹೊರಗೆ ಬರಲಾಗದೆ ಸಾವನ್ನಪ್ಪಿದ್ದಾರೆ. ಇಲ್ಲಿ ನೋಡಿ, ಇಡೀ ಊರಿಗೂರೇ ಜಲಸಮಾಧಿಯಾಗಿದೆ. ನದಿಗಳ ಮೂಲಕ ಮನೆಯಿಂದ ಮನೆಗೆ ಜನ ಸಂಚರಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರೋಗ್ಯ ತಪ್ಪಿದ್ರೆ ಆಸ್ಪತ್ರೆಗೆ ಹೋಗೋಕಾಗ್ತಿಲ್ಲ. ಯಾಕಂದ್ರೆ ಮಳೆಯಲ್ಲಿ ಮುಳುಗಿದ ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ಗಳಿಗೂ ಬೇಗ ಬಿದ್ದಿದೆ. ಪಾಟ್ನಾ ರೈಲು ನಿಲ್ದಾಣದ ಮುಂಭಾಗದ ತುಂಬೆಲ್ಲ ನೀರ್ ನಿಂತಿದ್ದು, ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಪಾಟ್ನಾ ರೈಲು ನಿಲ್ದಾಣದಲ್ಲಿ ಹತ್ತಿರದಲ್ಲಿರುವಂತಹ ಮಾರುಕಟ್ಟೆ ಪ್ರದೇಶ ಸಂಪೂರ್ಣವಾಗಿ ಮುಳುಗೋಗಿದೆ. ಭಾನುವಾರ ಭರ್ಜರಿ ವ್ಯಾಪಾರ ಆಗತ್ತೆ ಅನ್ಕೊಂಡಿದ್ದ ಬಡ ವ್ಯಾಪಾರಿಗಳು ಅಂಗಡಿಗಳನ್ನ, ತಳ್ಳು ಗಾಡಿಗಳನ್ನೆಲ್ಲವನ್ನ ಬಂದ್ ಮಾಡಿದ್ದಾರೆ. ಮಳೆ ಯಾವಾಗ ನಿಲ್ಲುತ್ತೋ, ನೀರೆಲ್ಲ ಯಾವಾಗ ಖಾಲಿಯಾಗುತ್ತೋ ಅಂತ ಕಾಯ್ತಾ ಇದ್ದಾರೆ. ಇನ್ನು ಮಳೆಯಿಂದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಡಾಣಿ ಗುಡ್ಡದಲ್ಲಿರುವ ಮಂಜುರಾಬಾದ್ ಕೋಟೆಯ ಒಂದು ಭಾಗ ಕುಸಿದಿದೆ. ನಕ್ಷತ್ರದ ಆಕಾರದಲ್ಲಿರುವ ಮಂಜುರಾಬಾದ್ ಕೋಟೆ ಮಳೆ ಹೊಡೆತ ಮತ್ತು ನಿರ್ವಹಣೆಯ ಕೊರತೆಯಿಂದಾಗಿ ಕುಸಿತವಾಗಿದೆ. 1785ರಲ್ಲಿ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನ ಕಟ್ಟಿಸಿದ್ದ. ಬೆಂಗಳೂರಿನಲ್ಲಿ 3 ದಿನಗಳಿಂದ ಮಳೆ ಅನ್ನೋದೇ ಇರಲಿಲ್ಲ. ಆದ್ರೆ ಇವತ್ತು ಮಧ್ಯಾಹ್ನ ಸುರಿದ ಭಾರೀ ಮಳೆಗೆ ಅರ್ಧ ಬೆಂಗಳೂರು ಮುಳುಗೋಯ್ತು. ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಬೇಕಾಯ್ತು. ಒಟ್ನಲ್ಲಿ ಈ ಮಳೆ ಅನ್ನೋದು ಯಾವಾಗ ಹೇಗೆ ಅಬ್ಬರಿಸುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.